ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮಸ್ಕಾರ, ದೀಪಿಕಾ ಕೋಲ್ಕರ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಕರ್ಜಿಕಾಯಿ ಮಾಡ್ತಿದ್ದೀನಿ. ಕರ್ಜಿಕಾಯಿ ಮಾಡೋ ವಿಧಾನ ತೋರಿಸ್ತಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿ ನೋಡ್ಕೊಂಬರೋಣ ಬನ್ನಿ. 1 ಬಟ್ಲು ಕಡಲೆಕಾಯಿ ಬೀಜನ ನಾನು ಹುರ್ಕೊಂಡು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. 2 ಬಟ್ಲು ಹುರಿಗಡಲೆ, 1 ಬಟ್ಲು ಕೊಬ್ಬರಿ, ಏಲಕ್ಕಿ ಮತ್ತು ಲವಂಗ, ಬೆಲ್ಲ 1 ಬಟ್ಲು, ಮೈದಾನ ಹಾಲು ತುಪ್ಪ ಹಾಕಿ ಕಲಸಿಟ್ಕೊಂಡಿದ್ದೀನಿ, ಎಳ್ಳು, ಹುರಿದಿರುವಂಥ ಎಳ್ಳು ಇಷ್ಟು ಬೇಕು, ಮತ್ತು ಕರಿಲಿಕ್ಕೆ ಎಣ್ಣೆ. ಈಗ ನಾವು ಪುಟಾಣಿನ ಕಡಲೆನ ಮಿಕ್ಸಿ ಮಾಡ್ಕೊಳ್ಳೋಣ. ಏಲಕ್ಕಿ ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ಈಗ ಪೌಡ್ರ್ ಮಾಡ್ಕೊಂಬರೋಣ. ಫಸ್ಟು ಪುಟಾಣಿ ಕಡಲೆನ ನಾವು ಪೌಡ್ರ್ ಮಾಡ್ಕೊಳ್ಳೋಣ, ಆಮೇಲೆ ಕಡಲೆಕಾಯಿ ಬೀಜನ ಹಾಕ್ಕೊಳ್ಳೋಣ. ನೋಡಿ, ಪೌಡ್ರ್ ಮಾಡ್ಕೊಂಬಂದಿದ್ದೀನಿ ಈ ಥರ. ಈಗ ಕಡಲೆಕಾಯಿ ಬೀಜನ ಇದರಲ್ಲೇ ಸೇರಿಸ್ತಿದ್ದೀನಿ. ಇನ್ನೊಂದು ರೌಂಡು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ. ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ. ಇದರೊಟ್ಟಿಗೆ ಸ್ವಲ್ಪ ಈ ಪೌಡ್ರ್ ಜೊತೆಗೆ ಬೆಲ್ಲ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ. ನೋಡಿ, ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಎಲ್ಲ ಒಟ್ಟಿಗೆ ಸೇರಿಸ್ಕೊಳ್ಳೋಣ. ನೋಡಿ, ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಪೌಡ್ರ್ ಆಗಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಎಲ್ಲ ತಗೋಬೇಕು. ಉದ್ದಕ್ಕೆ ಈ ಥರ ಲಟ್ಟಿಸ್ಕೋಬೇಕು. ನೋಡಿ, ನಾನೀಗ ನೀರು ಹಚ್ಕೊಡ್ತೀನಿ. ಈ ಥರ ಸುತ್ತಲೂ ನೀರು ಹಚ್ಕೋಬೇಕು. ಈ ಥರ ಸುತ್ತಲೂ ನೀರು ಹಚ್ಕೋಬೇಕು. ನೀರು ಹಚ್ಕೊಂಡು ಈ ಪೌಡ್ರನ್ನ, ಕರ್ಜಿಕಾಯಿ ಪೌಡ್ರನ್ನ ಹಿಂಗೆ ಮಧ್ಯಕ್ಕೆ ಈ ಥರ ಹಾಕೋಬೇಕು. ಈ ಥರ ಕಾಣುತ್ತೆ ಅನಿಸುತ್ತೆ. ಈ ಥರ ಹಾಕೊಂಡ್ಬಿಟ್ಟು ನೋಡಿ, ಈಸಿ ತೋರಿಸ್ತಾ ಇದ್ದೀನಿ. ಇದು ಮುಚ್ಚಕ್ಕೆ ಬರಲ್ಲ, ಇದೆ ಎಲ್ರಿಗೂ ತುಂಬಲಿಕ್ಕೆ. ನನಗೂ ಸ್ವಲ್ಪ ಕಷ್ಟನೇ ಈ ಕರ್ಜಿಕಾಯಿ ಮಾಡೋದು. ನೋಡಿ, ಈ ಥರ ಮಡಚಬೇಕು. ಮಡಚಿಬಿಟ್ಟು ಇದನ್ನು ಸೈಡ್ ಎಡ್ಜಿರುತ್ತಲ್ಲ ಅದನ್ನು ಒತ್ತಬೇಕು ಬಿಗಿಯಾಗಿ. ಅದು ಪೌಡ್ರು ಎಣ್ಣೆಲಿ ಬಿಚ್ಕಂತ ಅಂದರೆ ಎಣ್ಣೆಲ್ಲ ಗಲೀಜಾಗಿಬಿಟ್ಟು ಎಣ್ಣೆ ಹಾಳಾಗುತ್ತೆ. ಹಾಗಾಗಿ ಟೈಟಾಗಿ, ಅಂದರೆ ಟೈಟಾಗಿ ಸಾಧ್ಯವಾದಷ್ಟು ಒತ್ತಬೇಕು. ಈ ಥರ ನೋಡಿ, ಈ ಥರ ಇನ್ನೊಂದ್ಸರಿ ಈ ಎಡ್ಜನ್ನ ಈ ಥರ 2 ಬೆರಳಲ್ಲಿ ಒತ್ತಬೇಕು. ಈ ಥರ ನೋಡಿ, ನಾನು ಇನ್ನೊಂದು ತೋರಿಸ್ಕೊಡ್ತೀನಿ. ಈ ಥರ ಒಂದು ಚಪಾತಿ ಮಣೆ ಮೇಲೆ ಹಾಕೊಂಬಿಟ್ಟು ಈ ಥರ ಸೈಡೆಲ್ಲ ಸುತ್ತಲೂ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಅಲ್ಲ, ನೀರು ಹಚ್ಕೋಬೇಕು. ನೀರು ಹಚ್ಕೊಂಡು ಮಧ್ಯಕ್ಕೆ ಪೌಡ್ರನ್ನ ಹಾಕ್ಕೋಬೇಕು.
ಈ ಥರ ಹಾಕೊಂಬಿಟ್ಟು ಈ ಎಡ್ಜ್ ಇಟ್ಕೊಂಡು ಈ ಎಡ್ಜಿಗೆ ಸಮನಾಗಿ ಬರೋ ಹಾಗೆ ನೀಟಾಗಿ ಹಾಕ್ಕೊಂಡು ಇದನ್ನು ಎಡ್ಜನ್ನ ಒತ್ತಬೇಕು. ಈ ಥರ ಅದು ಬಾಯಿ ಬಿಡಬಾರ್ದು ಅಷ್ಟೇ. ಇಲ್ಲ ಈ ಎಣ್ಣೆ ಕಾದಿರುತ್ತಲ್ಲ ಆ ಟೈಮಲ್ಲಿ ಹಾಕಿಬಿಟ್ರೆ ಬಾಯಿ ಬಿಟ್ಕೊಂಡ್ಬಿಡ್ತಾವೆ ಕೆಲವು ಕರ್ಜಿಕಾಯಿಗಳು. ಆ ಥರ ಬಾಯಿ ಬಿಟ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಎಲ್ಲ ಎಣ್ಣೆ ಎಲ್ಲ ಗಲೀಜಾಗೋಗುತ್ತೆ. ಈ ಥರ ನೋಡಿ, ಈ ಥರ ತುಂಬಬೇಕು. ನಮಗೆ ತುಂಬಲಿಕ್ಕೆ ಬರಲ್ಲ ಅನ್ನೋರು ಕರ್ಜಿಕಾಯಿ ಮೋಲ್ಡ್ ಅಂತ ಸಿಗುತ್ತೆ, ಅದರಲ್ಲೂ ನಾವು ಮಾಡ್ಕೋಬೋದು. ನಾನು ತೋರಿಸ್ತೀನಿ ನೋಡಿ. ಈ ಥರ ಮೋಲ್ಡ್ ಸಿಗುತ್ತೆ. ನೀವು ಬ್ಯಾಂಗಲ್ ಶಾಪಲ್ಲ ಅಥವಾ ಇದು ಸ್ಟೀಲ್ ಅಂಗಡಿಯಲ್ಲಿ ಸಿಗುತ್ತೆ, ನೀವು ತಗೊಂಡು ಬಂದು ಇದರಲ್ಲೂ ಮಾಡ್ಕೋಬೋದು ಆರಾಮಾಗಿ. ನಾನು ಇದರಲ್ಲೂ ಒಂದು ತೋರಿಸ್ತೀನಿ. ನೋಡಿ, ಈ ಥರ ರೌಂಡ್ ಶೇಪಲ್ಲಿ ನಾವು ಎಲೆನ ತಗೋಬೇಕಾಗುತ್ತೆ. ನಾವು ಸುತ್ತಲೂ ಈಗ ಆ ಎಣ್ಣೆನ ಹಚ್ಕೊಂಡ್ಲೇಬೇಕು ಈಗ, ಇಲ್ಲಾಂದರೆ ಅಂಟಲ್ಲ, ಬಾಯಿ ಬಿಡುತ್ತೆ. ಹಾಗಾಗಿ ಈ ಥರ ಸುತ್ತಲೂ ಹಚ್ಕೊಂಡು ಈ ಪೌಡ್ರನ್ನ ಈ ಥರ ಹಾಕೋಬೇಕಾಗುತ್ತೆ. ಈ ಥರ ಹಾಕೊಂಡು ನಿಧಾನಕ್ಕೆ ಈ ಥರ ಪ್ರೆಸ್ ಮಾಡಬೇಕಾಗುತ್ತೆ. ಈ ಥರ ಎಡ್ಜ್ ಒತ್ತಿರೆ ನೀಟಾಗಿ ಕೂರುತ್ತೆ. ಈಗ ಎಕ್ಸ್ಟ್ರಾ ಇರೋದೆಲ್ಲ ತಗೊಂಡ್ಬಿಡ್ಬೋದು. ನೋಡಿ, ಈ ಥರ ತಗೊಂಡ್ರೆ ಆಯಿತು. ನೋಡಿ, ನೋಡಿ ಈ ಥರನೂ ಮಾಡ್ಕೋಬೋದು. ನನಗೂ ತುಂಬ ಸರಿಯಾಗಿ ಬರಲ್ಲ ಕರ್ಜಿಕಾಯಿ ತುಂಬೋದು, ನನಗೂ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ತುಂಬ್ತೀನಿ. ಆಗಲಿಲ್ಲ ಅಂತಂದರೆ ಮೋಲ್ಡಲ್ಲಿ ಮಾಡಿಬಿಡ್ತೀನಿ. ನೋಡಿ, ಎಣ್ಣೆ ಕಾದಿದೀಗ. ಈಗ ಕರ್ಜಿಕಾಯಿನ ಕರ್ಕೊಳ್ಳೋಣ. ಈ ಥರ ನಿಧಾನಕ್ಕೆ ಬಿಟ್ಕೊಡೋಣ ಎಣ್ಣೆಗೆ. ನಿಧಾನಕ್ಕೆ ಈಗ ಉಲ್ಟಾ ತಿರ್ಗಿಸೋಣ. ಸ್ವಲ್ಪ ಚೆನ್ನಾಗಿ ಬೇಯಬೇಕೀಗ. ನೋಡಿ, ಆಗಿದೆ. ಈಗ ತೆಕ್ಕೊಡೋಣ ಎಣ್ಣೆಯಿಂದ. ನೋಡಿ, ಕರ್ಜಿಕಾಯಿ ಸವಿಯಲು ಸಿದ್ಧವಾಗಿದೆ. ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.